छात्रों, परसों हमने दूसरा पाठ खोया हुआ आदमी इस पाठ के बारे में पढ़ाई किया गया है। अब थोड़ी ही हिस्सा बच चुका है। आज हम बचा हुआ हिस्सा के बारे में पढ़ाई करेंगे। देखो, परसों दिन हमने देखा कि शुरू में लोग उसे प्रश्नवाचक निगाहों से देखते थे, पर खोए हुए आदमी का चेहरा इतना विश्वसनीय और उसका व्यवहार इतना सरल और सहज था कि धीरे धीरे उसके आलोचक भी उसके प्रशंसक बन गए। लोगों को लगता था कि उसके पास कोई जादुई की शक्ति है जिससे वह आसानी से समस्याओं को हल ढूंढ लेता है। हालांकि खोए हुए आदमी ने हमेशा इस बात का खंडन किया। वह हर सफलता को गाँव वालों के कठिन परिश्रम का परिणाम बता था। ಅದಕ್ಕೆ ಆರಂಭದಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಕೊಯ್ಯ ಹುವ ಆದ್ಮಿ ಕಡೆಗೆ ಹೋಗುವಂತಹ ಜನರ ಒಂದು ದೃಷ್ಟಿ ಏನಾಗಿತ್ತು, ಬೇರೆ ಆಗಿತ್ತು, ಭಿನ್ನವಾಗಿತ್ತು. ಮುಂದೆ ಆ ಕೊಯ್ಯ ಹುವ ಆದ್ಮಿಯ ಒಂದು ಮುಖ ಅಥವಾ ಅವನ ಚೆಹರಾ ಏನಾಗಿತ್ತಪ್ಪ ಅಂದ್ರೆ ಅಸನ್ಮುಖಿಯಾಗಿತ್ತು, ವಿಶ್ವಸನೀಯವಾಗಿತ್ತು, ಅಗದಿ ವಿಶ್ವಾಸಕೊಳ್ಳುವಾಗಿದ್ದ. ಅವನ ಹೃದಯ ಅಗದಿ ಏನಾಗಿತ್ತಪ್ಪ ಅಂದ್ರೆ ಸಹಜ ಮತ್ತು ಸರಳವಾಗಿತ್ತು. ಮುಂದೆ ಬರ್ತಾ ಅವನನ್ನು ವಿರೋಧ ಮಾಡುವುದು ಅಥವಾ ಅವನನ್ನು ಬೇರೆ ಥರದಿಂದ ನೋಡುವಂಥ ಜನರು ಏನು ಮಾಡಿದ್ರಪ್ಪ ಅಂದ್ರೆ ಅವನನ್ನು ಪ್ರೀತಿಯಿಂದ ಕಾಣ್ಲಿಕ್ಕೆ ಶುರು ಮಾಡಿದ್ರು. लोगों को लगा था जल्दी अनिस्तिತ್ತು उसके पास कोई जादुई की शक्ति है. जल्दी अनिस्तिತ್ತು ಏನಪ್ಪ ಅಂದ್ರೆ ಅವನ ಹತ್ರ ಯಾವುದೋ ಒಂದು ಜಾದು ಇರಬಹುದು ಅಥವಾ ಕೈಚಳಕ ಇರಬಹುದು ಅಂತ ಅನಿಸ್ತಿತ್ತು. उस शक्ति से वो आसानी से समस्याओं को ढूंढ हल लेता है. ಅದಕ್ಕೆ ಆ ಒಂದು ಕೈಚಳಕದಿಂದ ಅಥವಾ ಜಾದುವಿಂದ ಏನು ಮಾಡ್ತಾನಪ್ಪ ಅಂದ್ರೆ ಅಂತಹ ಸಮಸ್ಯೆಗಳನ್ನ ಏನು ಮಾಡ್ತಾನೆ ಬಗೆಹರಿಸ್ತಾನೆ ಅನ್ನೋ ಒಂದು ವಿಚಾರ ಜನರಿತ್ತು. लेकिन खोया हुआ आदमी ने हमेशा इस बात का खंडन किया. ಆದ್ರೆ ಕಳೆದುಕೊಂಡಂಥ ಮನುಷ್ಯ ಇದನ್ನು ಯಾವಾಗಲೂ ಏನು ಮಾಡ್ತಾನೆ ಕೈಚಳಕ ಅಥವಾ ಜಾದೂನ್ ಬಗ್ಗೆ ಏನು ಮಾಡ್ತಾನೆ ನಿರಾಕರಣೆ ಮಾಡ್ತಿದ್ದ. वह हर सफलता को गांव वालों के कठिन परिश्रम का परिणाम बताता था. ಅದಕ್ಕೆ ಯಾವುದೇ ಒಂದು ಯಶಸ್ಸು ಬೇಕಾದ್ರೆ ಅದಕ್ಕೆ ಊರಿನ ಜನರ ಒಂದು ಪರಿಶ್ರಮ ಕಾರಣ ಅಂತ ಹೇಳಿ ಏನು ಮಾಡ್ತಪ್ಪ ಅಂತ ಜನರಿಗೆ ಹೇಳ್ತಿದ್ದ. वो लोगों से कहता आप सबके पास भी वही शक्तियां हैं, खुद को पहचानो. ಅವ ಜನರಿಗೆ ಹೇಳ್ತಿದ್ದ ನಿಮ್ಮ ಹತ್ತಿರ ಏನಪ್ಪ ಅಂದ್ರೆ ಇಂಥ ಒಂದು ಶಕ್ತಿ ಅದ, ನೀವೇ ಸ್ವತಃ ಏನು ಮಾಡ್ರಿ ತಿಳ್ಕೋರಿ. अपनी ऊर्जा को रचनात्मक और सकारात्मक कामों में लगाओ. ನೀವು ನಿಮ್ಮ ಶಕ್ತಿಯನ್ನು ನಿಮ್ಮ ಬಲವನ್ನು ಏನು ಮಾಡ್ರಪ್ಪ ಅಂದ್ರೆ ಕೆಲಸ ಮಾಡೋದ್ರೊಳಗೆ ಒಳ್ಳೆ ಕೆಲಸ ಸಲುವಾಗಿ ಏನು ಮಾಡ್ರಿ ಉಪಯೋಗ ಮಾಡಿ ಅಂತ ಹೇಳ್ತಿದ್ದ. जोड़ो ಕೂಡಿಸಿರಿ, ಹೊಂದಿಸಿರಿ ಅಂತ ಹೇಳ್ತಿದ್ದ. इस तरह खोए हुए आदमी ने इलाके के लोगों में नया विश्वास भर दिया. ಈ ರೀತಿ ಏನು ಮಾಡೋದಪ್ಪ ಅಂದ್ರೆ ಕೊಯ್ಯ ಹುವ ಆದ್ಮಿ ಏನು ಮಾಡೋದಪ್ಪ ಅಂದ್ರೆ ತನ್ನ ಪ್ರದೇಶದೊಳಗೆ ಏನು ಮಾಡೋದಪ್ಪ ಅಂದ್ರೆ ಒಂದು ಹೊಸ ಜನರಲ್ಲಿ ವಿಶ್ವಾಸವನ್ನು ಏನು ಮಾಡೋದಪ್ಪ ಅಂದ್ರೆ ತುಂಬಿದ. लोगों में नया जोश, नया उत्साह आ गया. ಅದಕ್ಕೆ ಜನರಲ್ಲಿ ಒಂದು ಹೊಸ उत्साह, ಹೊಸ ಹುರುಪು ಬಂತು. पर अंत में वह दिन क्या पहुंचा, एक रात मौसम बेहद खराब हो गया. ಕೊನೆಗೆ ಒಂದು ದಿನ ಬಂತು. ಏನಾಯ್ತಪ್ಪ ಅಂದ್ರೆ ಅವತ್ತಿನ ದಿವಸ ರಾತ್ರಿ ಇಡೀ ವಾತಾವರಣ ಏನಾಗಿತ್ತಪ್ಪ ಅಂದ್ರೆ ಸಂಪೂರ್ಣ ಏನಾಗಿತ್ತಪ್ಪ ಅಂದ್ರೆ ಖರಾಬ್ ಅಂದ್ರೆ ಏನೋ ನಾಶವಾಗಿತ್ತು ಅಥವಾ वातावरण सही दिखला. बादलों की भीषण गड़गड़ाहट के साथ आकाश में बिजली कड़कने लगी. बादलों की भीषण के कड़कड़ाहट के साथ ಅಂದ್ರೆ ಮೋಡಗಳ ಒಂದು ಗರ್ಜನೆಯ ಜೊತೆಗೆ ಆಕಾಶದೊಳಗೆ ಏನಪ್ಪ ಅಂದ್ರೆ ಸಿಡಿಲು ಮಿಂಚಲಾಕ ಶುರು ಮಾಡ್ತು. तभी कई सूर्यों की चमकियां देने वाले प्रकाश ने रात में दिन भर भ्रम उत्पन्न कर दिया. ಆ ವಿರೋಧನೆಪ್ಪ ಅಂದ್ರೆ ಹಗಲಿರುವಂಥ ಸೂರ್ಯನ ಕಿರಣಗಳೇ ರಾತ್ರಿ ಸಮಯದೊಳಗೆ ಏನಪ್ಪ ಅಂದ್ರೆ ಕಣ್ಣಗಳಾಗ್ತವೆ. ಅಷ್ಟು ಜೋರಾದಂಥ ಏನಪ್ಪ ಅಂದ್ರೆ ಮಿಂಚು ಗುಡುಗು ಎತ್ತು. फिर वज्रपात जैसी भयावह गड़गड़ाहट के साथ गांव में कहीं बिजली गिरी. ಇನ್ನು ಜೋರಾದಂಥ ಗದ್ದರಿಸೋದ್ರ ಜೊತೆಗೆ ಗುಡುಗಿನ ಜೊತೆಗೆ ಏನಂತಪ್ಪ ಅಂದ್ರೆ ಊರೊಳಗೆ ಕೆಲವೊಂದು ಸಿಡಿಲು ಸಹಿತ ಏನಂತಪ್ಪ ಅಂದ್ರೆ ಬಿದ್ದು लोग अपनी सांसों की दुख के बीच अपने घरों में दुखे थे. ಜನರು ಏನು ಮಾಡಿದ್ರಪ್ಪ ಅಂದ್ರೆ ತಮ್ಮ ಜೀವವನ್ನು ತಮ್ಮ ಉಸಿರನ್ನು ತಮ್ಮ ಕೈಯಾಗ ಹಿಡಿದು ಏನು ಮಾಡಿದ್ರಪ್ಪ ಅಂದ್ರೆ ತಮ್ಮ ಮನೆಯೊಳಗೆ ಮಾಡಿದ್ರು ಅಡಿ ಕುಳಿತಿದ್ರು. सारी रात मौसम बोराया रहा. ಅಂದ್ರೆ ಇಡೀ ರಾತ್ರಿ ವಾತಾವರಣ ಹೇಗಿತ್ತಪ್ಪ ಅಂದ್ರೆ अंजिके बरुವಂತಿತ್ತು, ಹೆದರುವಂತಿತ್ತು. लोगों को कहना है कि उस रात गंधक की तेज गंध पूरे गांव में फैल गई थी. ಜನರ ಒಂದು ಅನಿಸಿಕೆ ಇತ್ತಪ್ಪ ಅಂದ್ರೆ ಊರೊಳಗೆಲ್ಲ ಏನಿದಪ್ಪ ಅಂದ್ರೆ ಗಂಧಕದ ಒಂದು ವಾಸನೆ ಊರು ತುಂಬೆಯಿಂದ ಹರಡ್ಯಾದ. और मकानों की खिड़कियों दरवाजों की झिरियों में से घुसकर यह सभी घरों में समा गई है. ಅದಕ್ಕೆ ಈ ಗಂಧಕದ ಒಂದು ವಾಸನೆ ಊರು ತುಂಬೆಲ್ಲ ಹರಡ್ಯದ. ಅದು ಕಿಟಕಿ ಮತ್ತು ಬಾಗಿಲ ಮಧ್ಯದಲ್ಲಿರುವಂಥ ಸಂಧಿಯಿಂದ ಏನು ಮಾಡಿದಪ್ಪ ಅಂದ್ರೆ ಮನೆಯೊಳಗೆಲ್ಲ ಏನು ಮಾಡಿದ ಸೇರ್ಕೊಂಡದ. बाद में पता चला कि यह शहर के कारखाना से गैस रिसाव एवं विस्फोट का दुष्परिणाम था. ನಂತರ ಬೆಳಕಾದ ಗೊತ್ತಾಯಿತು ಇದೇನಪ್ಪ ಅಂದ್ರೆ ಹತ್ತಿರದ ಒಂದು ಪಟ್ಟಣದಲ್ಲಿರುವಂಥ ಒಂದು ಕಾರ್ಖಾನೆಯ
ಗ್ಯಾಸ್ ಏನಿತ್ತಪ್ಪ ಅಂದ್ರೆ ಸ್ಫೋಟ ಆಗಿತ್ತು, ಅದರಿಂದಾಗಿ ಏನಿತ್ತಪ್ಪ ಅಂದ್ರೆ ಎಲ್ಲ ಕಡೆ ಗಂಧಕದ ವಾಸನೆ ಏನಿತ್ತು ಹರಡಿತ್ತು ಅನ್ನೋದು ಗುರ್ತಾಯ್ತು. ಮುಂದೆ ನೋಡಿ ಇರ್ತಾಗ್ಯದ. ಮುಂದೆ ನೋಡಿ पेज नंबर 6। सुबह जब मौसम साफ हुआ तब गांव वालों ने पाया कि खोया हुआ आदमी अब उनके बीच नहीं था। सुबह जब मौसम साफ हुआ, ಮುಂಜಾನೆ ಯಾವಾಗ ವಾತಾವರಣ ಎಲ್ಲ ಕ್ಲಿಯರ್ ಆಯಿತು ಅಥವಾ ವಾತಾವರಣ ಸ್ವಚ್ಛ ಆಯಿತು, ತಬ್ ಗಾಂವ್ ವಾಲೋನೆ ಪಾಯ, ಅವಾಗ ಊರನ್ನೆಲ್ಲ ನೋಡ್ತಾರ, ಏನು ನೋಡ್ತಾರಪ್ಪ ಅಂದ್ರೆ ವ ಖೋಯಾ ಹುವಾ ಆದ್ಮಿ ಅಬ್ ಉನ್ಕೆ ಬೀಚ್ ನಹೀ ಥಾ, ಆದ್ರೆ ಆ ಕಳೆದುಕೊಂಡಂಥ ಮನುಷ್ಯ ಖೋಯಾ ಹುವಾ ಆದ್ಮಿ ಅವ್ರ ಮಧ್ಯದಲ್ಲಿ ಇದ್ದಿಲ್ಲ. ಯಾಕಂದ್ರೆ ಇಡೀ ರಾತ್ರಿ ಜೋರಾದಂಥ ಗುಡುಗು ಮಿಂಚು ಸಿಡಿಲಿತ್ತು. ಅದು ಅಲ್ಲದೆ ಏನಪ್ಪ ಅಂದ್ರೆ ಊರು ತುಂಬ ಏನಪ್ಪ ಅಂದ್ರೆ ಗಂಧಕದ ವಾತಾವರಣ ಹಾಕಿ ಎಲ್ಲರೂ ಏನು ಮಾಡಿದ್ರಪ್ಪ ಅಂತ ಬಾಗಿಲ ಕಿಟಕಿ ಮುಚ್ಕೊಂಡು ನೆರಳು ಇದ್ರು. ಇದರಿಂದಾಗಿ ವಾತಾವರಣ ಇಡೀ ರಾತ್ರಿ ಏನಪ್ಪ ಕತ್ತಲಿಂದ ಅಥವಾ ಮೋಡದಿಂದ ಕವಿದಿತ್ತು. ಅದು ಮುಂಜಾನೆ ಕೂಡ ಏನಿತ್ತು ವಾತಾವರಣ ಸ್ವಚ್ಛ ಇತ್ತು, ಬೆಳಗಾಯಿತು. ಅವಾಗ ಊರನ್ನ ಹೋಗ್ತಾ ನೋಡಿದ್ರೊಳಗೆ ಆ ಖೋಯಾ ಹುವಾ ಆದ್ಮಿ ಅವ್ರ ಊರೊಳಗೆ ಏನಿಲ್ಲ ಇದ್ದಿತ್ತಿಲ್ಲ. वह गायब हो चुका था, वह गायब हो चुका था. ಅವ ಏನಾಗಿದ್ದಪ್ಪ ಅಂದ್ರೆ ಆ ಊರೊಳಗಿಂದ ಏನಾಗಿತ್ತಪ್ಪ ಅಂದ್ರೆ ನಾಪತ್ತೆ ಆಗಿದ್ದ. गायब ಅಂದ್ರೇನು ನಾಪತ್ತೆ ಆಗೋದು. गांव वालों ने उसे बहुत ढूंढा पर उसका कोई पता नहीं चला. गांव वालों ने उसे बहुत ढूंढा पर उसका कोई पता नहीं चला. ಊರಾಗಿರುವಂಥ ಜನರು ಏನು ಮಾಡಿದ್ರಪ್ಪ ಅಂದ್ರೆ ಆ ಖೋಯಾ ಹುವಾ ಆದ್ಮಿ ಏನು ಮಾಡಿದ್ರು ಸಾಕಷ್ಟು ಹುಡುಕಿದ್ರು, ಆದ್ರೆ ಅವ್ನು ಎಲ್ಲಿ ಏನಾಗ್ತಿದ್ದಪ್ಪ ಅಂದ್ರೆ ಗುರುತು ಹತ್ತಲಿಲ್ಲ. न जाने उसे जमीन निगल गई थी या आसमान खा गया था. न जाने उसे जमीन निगल गई थी या आसमान खा गया था. ಯಾರಿಗೂ ಗೊತ್ತು ಏನಾಗಿತ್ತು, ಯಾರಿಗೂ ನಾ ಭೂಮಿಯನ್ನೇ ಆತನನ್ನು ನುಂಗಿತ್ತು ಅಥವಾ ಆಕಾಶವನ್ನು ತಿಂದಿತ್ತು ಅನ್ನೋ ಗೊತ್ತಾಗಿತ್ತು. ಏನಂದ್ರೆ ಅರ್ಥ ಅವತ್ತಿನ ವಿಷಯ ಏನಪ್ಪ ಅಂದ್ರೆ ಜೋರಾದಂಥ ಗುಡುಗು ಸಿಡಿಲು ಇದ್ದುದರಿಂದ ಎಲ್ಲಿ ಸಿಡಿಲು ಸಾಕ್ತು ಏನು ಮಾಡೋದು ಅಥವಾ ಭೂಮಿಯೊಳಗೆ ಹೊತ್ಕೊಂಡು ಹಾವು ಅನ್ನೋಂಥ ಒಂದು ವಿಚಾರ ಏನಿತ್ತು ಅವ್ರಿಗೆ ಗೊತ್ತು. उसकी तलाश में आसपास के गांव में गए सभी लोग खाली हाथ लौट गए. उसकी तलाश अंदर हुड़कुविके. उसकी तलाश में आसपास के गांव में गए सभी लोग खाली हाथ लौट आए. ಅದಕ್ಕೆ ಅವನು ಹುಡುಕಲಕ್ಕೆ ಬಂದಂಥ ಎಲ್ಲ ಜನರು ಏನು ಮಾಡಿದ್ರಪ್ಪ ಅಂದ್ರೆ ಸುತ್ತಮುತ್ತಲ ಹಳ್ಳಿಗಳ ತಿರುಗಾಡಿ ಹುಡುಕಲಕ್ಕೆ ಹೋಗಿದ್ರು. ಹೋದಂಥ ಜನರು ಏನು ಮಾಡಿದ್ರಪ್ಪ ಅಂದ್ರೆ ಬರಿಗೈಯಿಂದ ಬಂದರು. ಖಾಲಿ ಹಾತ್ ಸೇ ಲೌಟ ಅನ್ನೋದೇನಪ್ಪ ಅಂದ್ರೆ ಕುಚ್ ಬಿ ನ ಕರ್ನ ಕುಚ್ ಬಿ ನ ಪಾನ, ಏನೋ ಸಿಗಲಿಲ್ಲ, ಏನೋ ಹತ್ತಲಿಲ್ಲ. गांव की गलियां उसके बिना सूनी लगने लगी. गांव की गलियां उसके बिना सूनी लगने लगी. ಅದಕ್ಕೆ ಊರಾಗಿರುವಂಥ ಓಣಿಗಳೆಲ್ಲ ಏನಪ್ಪ ಅಂದ್ರೆ ಅವೆಲ್ಲ ಬಿಟ್ಟಾಕ ಖೋಯಾ ಹುವಾ ಆದ್ಮಿ ನ रहने से सभी गलियां किसे लगने लगी, सूनी लगने लगी. ಅದಕ್ಕೆ ಆ ಖೋಯಾ ಹುವಾ ಆದ್ಮಿ ಊರೊಳಗೆಲ್ಲ ಬಿಟ್ಟಾಕ ಓಣಿಗಳೆಲ್ಲ ಏನಿದಪ್ಪ ಅಂದ್ರೆ ಸುಣ್ಣಾಗಿದ್ದು, सूनी लगने लगी ಏನಪ್ಪ ಅಂದ್ರೆ ಬರಿದಾಗು. पशु पक्षी उसके बिना उदास हो गए. पशु पक्षी उसके बिना उदास हो गए. खोया हुआ आदमी जब गांव में आया था उस समय से पशु पक्षी क्या करते थे, मधुर उसके मधुर गीत सुनते थे. पशु पक्षी उसके बिना उदास हो गए. प्राणी पक्षी सोते उदास ಆಗಿದ್ದು. गांव के बच्चे उसके बिना बेचैन लगे. ಊರೊಳಗೆ ಇರುವಂಥ ಹುಡುಗರು ಸಹಿತ ಎಲ್ಲರಿಂದ ಏನಿರಪ್ಪ ಅಂದ್ರೆ ಹುಡುಗರು ಸಹಿತ ಅಶಾಂತಿಯಾಗಿದ್ದರು, ನೆಮ್ಮದಿದ್ದಿತ್ತು ಅವರಿಗೆ. ಯಾಕಂದ್ರೆ ದಿನಾಲು ಏನು ಮಾಡ್ತಿದ್ದಪ್ಪ ಅಂದ್ರೆ ಅವ ಹುಡುಗರಿಗೆ ಏನು ಮಾಡ್ತಪ್ಪ ಅವ್ರು ಹಾಡನ್ನು ಹೇಳ್ತಿದ್ದ. ಅವ್ನು ಹಾಡನ್ನು ಹುಡುಗರು ಏನು ಮಾಡ್ತಪ್ಪ ಅಂತ ಕೇಳ್ತಿದ್ರು. गांव के कुत्तों की आंखों में भी आंसू थे. गांव के कुत्तों की आंखों में भी आंसू थे. ಊರಾಗಿರುವಂಥ ನಾಯಿಗಳ ಕಣ್ಣು ಸಹಿತ ಏನಪ್ಪ ಅಂದ್ರೆ ಕಣ್ಣೀರ ಬರ್ಲಾಕ್ ಶುರುವಾದವು. ಅಷ್ಟು. सुबह जब मौसम साफ हुआ तब गांव वालों ने पाया कि खोया हुआ आदमी उनके बीच नहीं था. ಯಾವಾಗ ಇಡೀ ರಾತ್ರಿ ಮೋಡದಿಂದ ಕೂಡಿತ್ತು, ಬೆಳಗಾದ ಕೂಡ ಏನಪ್ಪ ಅಂದ್ರೆ ವಾತಾವರಣ ಸ್ವಚ್ಛ ಆಗಿತ್ತು, ಕ್ಲಿಯರ್ ಆಗಿತ್ತು. ಅವಾಗ ನೋಡ್ತಾರ ಊರೊಳಗೆ ಖೋಯಾ ಹುವಾ ಆದ್ಮಿ ಅವ್ರ ಮಧ್ಯದಲ್ಲಿ ಇದ್ದಿತ್ತಿಲ್ಲ. ಅವಾಗ गायब हो चुका था, ಅವ ನಾಪತ್ತೆಯಾಗಿದ್ದ, ಅವನು ಕಳೆದುಕೊಂಡಿದ್ದ. गांव वालों से बहुत ढूंढा पर उसका कोई पता नहीं चला. ಊರಾಗಿರುವಂಥ ಜನರು ಅವನು ಸಾಕಷ್ಟು ಹುಡುಕಿದ್ರು ಸಹಿತ ಅವನಲ್ಲಿ ಪತ್ತಾ ಹತ್ತಲಿಲ್ಲ. ನ ಜಾನೆ ವಿಷಯ ಜಮೀನು ನಿಗಲ್ ಗೈ ಥಿ ಯಾ ಆಸ್ಮಾನ್ ಖಾ ಗಯಾ ಥಾ. ಯಾರಿಗೂ ಗೊತ್ತು ಭೂಮಿ ಒಳಗೆ ಹೊತ್ಕೊಂಡಿದ್ದೋ ಅಥವಾ ಆಕಾಶವನ್ನು ತಿಳಿದಿರೋದ್ರೇನೋ ಗುಡುಗ ಸಿಡಿಲು ಬಿದ್ದೆ ಸತ್ತಾನು ಏನು ಅನ್ನುವಂಥ ಒಂದು ಭಾವನೆ ಜನರಲ್ಲಿ ಬರಲ ಶುರುವಾಯಿತು. उसकी तलाश में आसपास के गांव में गए सभी लोग खाली हाथ लौट आए. ಅವನು ಹುಡುಕುವ ಸಲುವಾಗಿ ಹೋದಂಥ ಎಲ್ಲ ಜನರು ಸುತ್ತಮುತ್ತಲ ಹಳ್ಳಿಗಳು ಏನು ಮಾಡಿದಪ್ಪ ಹುಡುಕಲು ಹೋಗಿದ್ರು. ಹೋದಂಥ ಜನರೆಲ್ಲ ಏನು ಮಾಡಿದಪ್ಪ ಅಂದ್ರೆ ಬರಿಗೈಯಿಂದ ಬಂದರು, ಅವ್ರಿಗೆ ಏನೂ ಸಿಗಲಿಲ್ಲ. गांव की गलियां उसके बिना सूनी लगने लगी. ಅದಕ್ಕೆ ಅವ ಎಲ್ಲರೂ ಬಿಟ್ಟ ಊರಾಗಿರುವಂಥ ಓಣಿಗಳೆಲ್ಲ ಏನಪ್ಪ ಅಂದ್ರೆ ಬರಿದಾದವು. पशु पक्षी उसके बिना उदास हो गए. प्राणी पक्षी उसके ಎಲ್ಲರೂ ಬಿಟ್ಟ ಏನಪ್ಪ ಅಂದ್ರೆ ಸುಮ್ಮುಖಾಗಿದ್ರು. गांव के बच्चे उसके बिना बेचैन लगे. ಆ ಖೋಯಾ ಹುವಾ ಆದ್ಮಿ ಎಲ್ಲ ಬಿಟ್ಟ ಊರಾಗಿರುವಂಥ ಮಕ್ಕಳು ಸಹಿತ ಏನಪ್ಪ ಅಂದ್ರೆ ಅಶಾಂತಿಯಾಗಿದ್ರು. गांव के कुत्तों की आंखों में आंसू आने लगे. ಅದಕ್ಕೆ
ಊರಾಗಿರುವಂಥ ನಾಯಿಗಳು ಸಿಗಪ್ಪ ಅಂದ್ರೆ ನಾವೆಲ್ಲ ಬಿಟ್ಟಾಕಿ ಏನಪ್ಪ ಅಂದ್ರೆ ಅವ್ರ ಕಣ್ಣಿಂದ ನೀರು ಬರ್ಲಾಕಾಯ್ತು. दुखी गांव वालों ने खोए हुए आदमी की याद में उसकी एक मूर्ति बनाकर गांव के बीचों बीच स्थापित कर दी. दुखी गांव वालों ने ಯಾಕಂದ್ರೆ ಊರಾಗಿನ ಜನರಿಗೆಲ್ಲ ದುಃಖ ಇತ್ತು. ಯಾಕಂದ್ರೆ खोया हुआ आदमी ಏನಪ್ಪ ಅಂದ್ರೆ ನಾಪತ್ತೆಯಾದ ಅವನ ಒಂದು ಅಗಲಿಕೆಯಿಂದ ಜನರಿಗೆ ಏನಾಯಿತಪ್ಪ ಅಂದ್ರೆ ಸಾಕಷ್ಟು ದುಃಖವಾಗಿತ್ತು. ಅದಕ್ಕೆ दुखी गांव वालों ने खोए हुए आदमी के याद में उसकी एक मूर्ति बनाकर गांव के बीचों बीच स्थापित कर दी. ಅದಕ್ಕೆ खोया हुआ आदमी ಎಲ್ಲರೂ ಬಿಟ್ಟಾಕ ಊರಾಗಿನ ಜನರಲ್ಲಿ ಏನಾಗಿತ್ತು ಅಂತ ದುಃಖಿತರಾಗಿದ್ದು ಅವನ ಒಂದು ನೆನಪಿನ ಸಲುವಾಗಿ ಏನು ಮಾಡಿದ್ರಪ್ಪ ಅಂದ್ರೆ ಒಂದು ಮೂರ್ತಿಯನ್ನು ತಯಾರು ಮಾಡಿ ಯಾರು ಆ खोया हुआ आदमिಯ ಮೂರ್ತಿಯನ್ನು ತಯಾರು ಮಾಡಿ ಏನು ಮಾಡಿದ್ರಪ್ಪ ಅಂದ್ರೆ ಊರಿನ ಮಧ್ಯ ಭಾಗದಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ स्थापना ಮಾಡಿದ್ರು. पंचायत की सभी बैठकें अब इसी मूर्ति के पास हुआ करती थी. पंचायत की सभी बैठकें अब इसी मूर्ति के पास हुआ करती थी. ಮುಂದೆ ಪಂಚಾಯತಿನಿಂದ ಆಗುವಂಥ ಎಲ್ಲ ಕಾರ್ಯಗಳು ಅಥವಾ ಯಾವುದೇ ಸಭೆ ಸಮಾರಂಭಗಳು ಈ मूर्ति हत्या ಏನಂತಪ್ಪ ಅಂದ್ರೆ ಮಾಡಬೇಕು ಮಾಡಿದ್ರು. गांव वालों ने प्रण लिया. गांव वालों ने प्रण लिया. प्रण अंद्रेನು ಪ್ರತಿಜ್ಞೆ. ಇನ್ನೊಂದು ಅರ್ಥ ಏನಪ್ಪ ಅಂದ್ರೆ निश्चय प्रतिज्ञा पर निश्चय. गांव वालों ने प्रण लिया कि वे उसे खोए हुए आदमी के दिखाए मार्ग पर चलेंगे. ಅದಕ್ಕೆ ಊರಾಗಿರುವಂಥ ಜನರಲ್ಲಿ ಏನಪ್ಪ ನಿಶ್ಚಯ ಮಾಡಿದ್ರು, ಪ್ರತಿಜ್ಞೆ ಮಾಡಿದ್ರು. ಏನಪ್ಪ ಅಂದ್ರೆ ಆ खोया हुआ आदमी ಅಂದ್ರೆ ಕಳೆದುಕೊಂಡಂಥ ಮನುಷ್ಯ ಯಾವ ಮಾರ್ಗವನ್ನು ತೋರಿಸಿ ನೋಡ್ರಿ ಅದೇ ಮಾರ್ಗವನ್ನು ಏನಪ್ಪ ಮುಂದೆ ನಡೆಯುವನು ಅನ್ನುವಂಥ ಒಂದು ಪ್ರತಿಜ್ಞೆ ಮಾಡಿದ್ರು. आज भी यदि आप उस गांव में जाएंगे तो आपको उस खोए हुए आदमी की वहाँ स्थापित मूर्ति दिख जाएगी. ಇಲ್ಲ ಅವರು ಸಹಿತ ಒಂದು ವೇಳೆ ಊರಿ ಭಾಗಪ್ಪ ಅಂದ್ರೆ ಆ ಊರೊಳಗೆ ಆ खोया हुआ आदमी या मूर्ति स्थापित कंಡು बರ್ತದೆ. तो दुखी गांव वालों ने खोए हुए आदमी की याद में एक मूर्ति बनाकर गांव के बीचों बीच स्थापित कर दी. ಆ खोया हुआ आदमी ಕಳೆದುಕೊಂಡಿದ್ದರಿಂದ ಊರಿನ ಜನರಿಗೆಲ್ಲ ಏನಾಗಿದೆಪ್ಪ ಅಂದ್ರೆ ಸಾಕಷ್ಟು ದುಃಖ ಆಗಿತ್ತು. ಆ ದುಃಖಿತರಾದಂಥ ಜನ ಏನು ಮಾಡಿದ್ರಪ್ಪ ಅಂದ್ರೆ खोया हुआ आदमी ಒಂದು ನೆನಪಿನ ಸಲುವಾಗಿ ಏನು ಮಾಡಿದ್ರಪ್ಪ ಅಂದ್ರೆ ಒಂದು ಮೂರ್ತಿಯನ್ನು ತಯಾರು ಮಾಡಿ ಊರಿನ ಮಧ್ಯ ಭಾಗದೊಳಗೆ ಏನು ಮಾಡಿದ್ರಪ್ಪ ಅಂದ್ರೆ ಸ್ಥಾಪನೆ ಮಾಡಿದ್ರು. पंचायत की सभी बैठकें अब इसी मूर्ति के पास हुआ करती. ಅದಕ್ಕೆ ಪಂಚಾಯತ್ನ ನಡೆಯುವಂಥ ಎಲ್ಲ ಕಾರ್ಯಕಲಾಪಗಳು ಮತ್ತು ಸಭೆ ಸಮಾರಂಭಗಳೆಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ಇದರ ಮುಖಾಂತರ ಏನು ಮಾಡ್ತಿದ್ರು ಅಂದ್ರೆ ಅವ್ನು ಮೂರ್ತಿ ಹತ್ತಿರ ಏನು ಮಾಡ್ತಾರಪ್ಪ ಅಂದ್ರೆ ಮಾಡ್ತಿದ್ರು. गांव वालों ने प्रण लिया कि वे उसे खोए हुए आदमी के मार्ग पर चलेंगे. ಊರಾಗಿರುವಂಥ ಜನರಲ್ಲಿ ಏನು ಮಾಡಪ್ಪ ನಿಶ್ಚಯ ಮಾಡೋದು ಆ खोया हुआ आदमी ನಮಗೆ ಯಾವ ಮಾರ್ಗವನ್ನು ತೋರಿಸಲ್ಲ ಅದೇ ಮಾರ್ಗದಿಂದ ಏನಪ್ಪ ಅಂದ್ರೆ ಮುಂದೆ ನಡೆಯೋನು. आज भी यदि आप उस गांव में जाएंगे तो आपको उस खोए हुए आदमी की वहाँ स्थापित मूर्ति दिख जाएगी. ಇಲ್ಲ ಅವರು ಸಹಿತ ಒಂದು ವೇಳೆ ಆ ಊರಿಗೆ ಬರಬೇಕು ಅಂದ್ರೆ ಆ ಊರಿನ ಮಧ್ಯ ಭಾಗದೊಳಗೆ खोया हुआ आदमी ಒಂದು ಮೂರ್ತಿ ಇದ್ದು ನಮಗೆ ಯಾವುದಾಗಿತ್ತು ಅಂತಂದ್ರೆ ಕಂಡು ಬರ್ತದೆ. लेकिन आपको असली बात बताना तो मैं भूल ही गया. लेकिन आपको असली बात बताना तो मैं भूल ही गया. ಲೇಖಕ ಹೇಳಿದ್ರು ಆದರೂ ಸಹಿತ ಅವನು ನಿಜವಾದಂಥ ಮಾತನ್ನು ಹೇಳಿದ್ರೆ ಏನು ಮಾಡಿದಪ್ಪ ಅಂದ್ರೆ ಮರ್ತಿ ಮಾತಾಡ್ತಾರೆ ಯಾರು ಲೇಖಕ. ಲೇಕಿನ್ आपको असली बात बताना तो मैं भूल ही गया. ಅದಕ್ಕೆ ನಾನು ನಿಜವಾದಂಥ ಮಾತನ್ನು ಹೇಳಬೇಕಂತ ನಿಮ್ಗೆ ಏನು ಮಾಡಿ ಹೇಳೋದು ಮರ್ತಿ ಅಂತ ಹೇಳ್ತಾನೆ. खोए हुए आदमी के गायब होने के कुछ समय बाद जब जनगणना अधिकारी जनगणना के काम से इस गांव में पहुंचे तो किसी को भी न तो अपनी जाति याद थी न अपना धर्म याद था. ನೋಡ್ರಿ ಮುಂದೆ खोया हुआ आदमी ನಾಪತ್ತೆ ಆಗ್ಬೇಕು. ಮುಂದೆ ಕೆಲವೊಂದು ದಿವಸಗಳ ನಂತರ ಏನು ಮಾಡೋದಪ್ಪ ಅಂದ್ರೆ ಕೆಲವೊಂದು ಅಧಿಕಾರಿಗಳು ಜನಗಣತಿ ಮಾಡ್ತಾರೆ. ಜನಗಣತಿ ಪ್ರತಿ 10 ವರ್ಷ ಜನಗಣತಿ ಆಗಿರ್ತದೆ. ಜನಗಣತಿ ಮಾಡುವಂಥ ಅಧಿಕಾರಿಗಳು ಏನು ಮಾಡೋದಪ್ಪ ಅಂದ್ರೆ ಊರಿಗೆ ಬಂದರು. ಆಗ ಯಾರಿಗೂ ತಮ್ಮ ಜಾತಿ ಅಥವಾ ಧರ್ಮದ ಬಗ್ಗೆ ಏನಿತ್ತಪ್ಪ ಅಂದ್ರೆ ನೆನಪ ಇದ್ದಿದ್ದಿಲ್ಲ. ಅವರು ತಮ್ಮ ಜಾತಿ ಧರ್ಮ ಎಲ್ಲ ಏನು ಮಾಡಿದ್ರಪ್ಪ ಅಂದ್ರೆ ಮರ್ತಿದ್ರು. ಅಂದ್ರೆ ಆ ಊರೊಳಗೆ ಏನಾಗಿತ್ತಪ್ಪ ಅಂದ್ರೆ ಜಾತಿ ಭೇದ ಏನಾಗಿತ್ತಪ್ಪ ಅಂದ್ರೆ ನಾಶ ಆಗಿತ್ತು. धर्म और जाति के बारे में उनकी स्मृतियां उस खोए हुए आदमी के साथ ही जैसे सदा के लिए खो चुकी थी. ನೋಡ್ರಿ ಧರ್ಮ और ಜಾತಿ के बारे में ಧರ್ಮ ಮತ್ತು ಜಾತಿಯ ಅವರ ಮೇಲೆ ಏನು ಮಾಡಿದಪ್ಪ ಅಂದ್ರೆ ಅವರಲ್ಲಿರುವಂಥ ಸ್ಮೃತಿ ಅಥವಾ ನೆನಪು ಏನಿದಪ್ಪ ಅಂದ್ರೆ ಆ खोया हुआ ಆದಮಿಯ ಜೊತೆಗೆ ಏನಪ್ಪ ಅಂದ್ರೆ ಯಾವಾಗಲೂ ಏನಾಗಿದ್ದಪ್ಪ ಅಂದ್ರೆ ಹೋಗ್ಬಿಟ್ಟಿತ್ತು. ಅಂದ್ರೆ ಯಾವ ರೀತಿಯಾಗಿ खोया हुआ ಆದಮಿ ಅವನ ಜಾತಿ ಧರ್ಮ ಏನು ಗೊತ್ತಿದ್ದಲ್ಲ ಹಾಗೆ ಊರಾಗಿನ ಜನರಿಗೂ ಸಹಿತ ಏನಿದ್ದಪ್ಪ ಅಂದ್ರೆ ತಮ್ಮ ಜಾತಿ ಧರ್ಮ ಎಲ್ಲ ಏನಿದ್ರು ಮರೆತು ಬಿಟ್ಟಿದ್ರು. काश अपने गांव शहर में हमें भी ऐसा खोया हुआ आदमी मिल जाता. ಹಾಗಾದರೆ ಕಾಶ್ ಅಂದ್ರೇನು ಆದರೆ ಅಂದಾಗ अपने गांव शहर में हमें भी ऐसा खोया हुआ आदमी मिल जाता. ಆದರೆ ನಮ್ಮ ಊರೊಳಗೆ ಅಥವಾ ಪಟ್ಟಣದೊಳಗೆ ಇಂಥ ಕೆಲವೊಂದು ಕಳೆದುಕೊಂಡಂಥ ಜನರಿಗಪ್ಪ ಸಿಗ್ತಿರ್ತಾರೆ ಅಂದ್ರೆ ಅವ್ರಿಗೆ ಯಾವುದೇ ರೀತಿ ಜಾತಿ ಧರ್ಮ ಏನಿದಪ್ಪ ಅಂದ್ರೆ ಸ್ಮೃತಿ ಇರೋದಿಲ್ಲ ನೆನಪಿನೊಳಗೆ ಇರೋದು. ಗೊತ್ತಾಯ್ತು.
लेकिन आपको असली बात बताना तो मैं भूल ही गया। निजवाद मातन झड़क में मरते न लेकिन मतलब खोया हुआ आदमी के गायब होने के कुछ समय बाद जब जनगणना अधिकारी जनगणना के काम से इस गांव में पहुंचे तो किसी को भी न तो अपनी जाति आती न अपना धर्म आता। ಅದಕ್ಕೆ खोया हुआ आदमी ಕಳೆದುಕೊಂಡ ಅಥವಾ ನಾಪತ್ತೆಯಾದ ಕೆಲವು ದಿವಸಗಳ ನಂತರ ಏನು ಮಾಡಿದ್ರಪ್ಪ ಅಂದ್ರೆ ಜನಗಣನೆ ಮಾಡುವ ಸಲುವಾಗಿ ಆ ಊರಿಗೆ ಅಧಿಕಾರಿಗಳು ಜನಗಣನೆ ಮಾಡುವ ಅಧಿಕಾರಿ ಜಾತಿ ಧರ್ಮ ಕೇಳಿದ್ರೆ ಆ ಊರಾಗಿರುವಂಥ ಜನರಿಗೆ ಯಾವುದೇ ಜಾತಿ ಧರ್ಮ ಏನಿತ್ತಪ್ಪ ಅಂದ್ರೆ ಅದನ್ನಪ್ಪ ಇದ್ದಿತ್ತಿಲ್ಲ ಅಂದ್ರೆ ಊರೊಳಗೆ ಪೂರ್ತಿ ಏನಿತ್ತಪ್ಪ ಅಂದ್ರೆ ಜಾತಿ ಧರ್ಮ नाश ಆಗಿತ್ತು, ಜಾತಿ ಭೇದ ಇದ್ದಿತ್ತಿಲ್ಲ। धर्म और जाति के बारे में उनकी स्मृतियां उस खोए हुए आदमी के साथ ही जैसे सदा के लिए खो चुकी थी। ಅದಕ್ಕೆ ಧರ್ಮ ಮತ್ತು ಜಾತಿ ಸಲುವಾಗಿರುವಂಥ ಏನು ನೆನಪುಗಳಿದ್ದಲ್ಲ ಆ ನೆನಪುಗಳು ಏನಾಗಿದ್ದಪ್ಪ ಅಂದ್ರೆ खोया हुआ आदमी ಹಾಗೆ ಅವರು ಎಲ್ಲ ನೆನಪೇನಪ್ಪ ಸದಾ ಯಾವಾಗಲೂ ಟೈಮ್ ಸ್ವಲ್ಪ ಏನಾಗಿದ್ದಪ್ಪ ಅಂದ್ರೆ ಹೋಗಿಬಿಟ್ಟಿದ್ದು। काश अपने गांव शहर में हमें भी ऐसा खोया हुआ आदमी मिल जाता। ಹಾಗಾದ್ರೆ ನಮ್ಮ ಊರೊಳಗೆ ಅಥವಾ ಪಟ್ಟಣದೊಳಗೂ ಸಹಿತ ಏನಾದಪ್ಪ ಅಂದ್ರೆ ಕೆಲವೊಂದಿನ खोया हुआ ಆದಮಿಗಳು ಏನಾಗ್ತಪ್ಪ ಅಂದ್ರೆ ಸಿಗ್ತಿರ್ತಾರೆ। ಯಾಕಂದ್ರೆ ಅವ್ರಿಗೆ ಯಾವ ಇರೋದಿಲ್ಲ, ಅಪರಿಚಿತ ಬಂದಿರ್ತಾರೆ, ಹುಚ್ಚುಟ್ರೆ ಮೂರ್ಖರಾಗಿ ಬಂದಿರ್ತಾರಲ್ಲ, ಅವ್ರಿಗೆ ಏನು ಜಾತಿ ನೆನಪಿರೋಲ್ಲ, ಧರ್ಮ ಗೊತ್ತಿರೋಲ್ಲ, ಹೆಸರು ಗೊತ್ತಿರೋಲ್ಲ, ಅಂಥವ್ರು ಎಷ್ಟೋ ಜನರು ಈಗ ಅವ್ರ ಸಹಿತ ಏನಪ್ಪ ಸಮಾಜದೊಳಗೆ ಸಿಗ್ತಿರ್ತಾರೆ। ಇಲ್ಲಿ ಪಾಠ ಮುಗಿತು। ಈ ಪಾಠ ಶಬ್ದಾರ್ಥ ಪ್ರಶ್ನೆ ಉತ್ತರ ಬರ್ರಿ, ಭಯಪಟ್ಟು ಮಾಡ್ರಿ, ಓದ್ರಿ, ಗ್ರಾಮರ್ ನೋಡ್ಕೊರಿ, ಅವ್ಯಯಗಳದಾವ, ಸಂಧಿಗಳದಾವ, ಕಾಲಗಳು ನೋಡ್ರಿ, ಕಾಲ ಪಚಾನಿ ಅದಾವ, ಕಾಲ ಪರಿವರ್ತನೆ ಕೀಜಿ ಅದಾವ ನೋಡ್ಕೊರಿ। ಮುಂದೆ ಈ ಎರಡು ಪಾಠ ಮೇಲೆ ಟೆಸ್ಟ್ ಇಡೋ ದಿವಸ ಈ ಮೇಲೆ ಓದ್ರಿ, ಪ್ರಶ್ನೋತ್ತರ ಬರ್ರಿ। ಓಕೆ.